ಸಾಫ್ಟಾಗೆ ಮತ್ತು ಚೀಸಿಯಾಗೆ ಫ್ಲೇವರ್ಫುಲ್ ಆಗಿರೋಂಥ ಈ ಪರಾಟನ ನೀವು ಟ್ರೈ ಮಾಡಲೇಬೇಕು. ಇದ್ರ ಜೊತೆಗೆ ಡಿಫ್ರೆಂಟಾಗಿ ಕಾಬೂಲ್ ಚೆನ್ನೈಯಿಂದ ಒಂದು ಡಿಪ್ ಸಹ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತಿನ ರೆಸಿಪಿ ಬಂದು ಮೇಥಿ ಚೀಸ್ ಪರಾಟ ಮತ್ತು ಕಾಬೂಲ್ ಚೆನ್ನ ಡಿಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊತಾ ಇದ್ದೀನಿ. ಮತ್ತು ಡ್ರೈ ಪೌಡರ್ಸಲ್ಲಿ ನಾನು ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಮತ್ತು ಕೆಂಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಚೀಸ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಕಲಿಸ್ಕೊಳ್ಳೋಣ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸಾಮಾನ್ಯ ಕಡಲೆ ಹಿಟ್ಟು ಹಾಕಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಚಿಟಿಕೆ ಅರಿಶಿನ ಹಾಕಿ, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು 1/4 ಚಮಚ ಗರಂ ಮಸಾಲನ ಹಾಕಿ, 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಸೊಪ್ಪು ಮತ್ತು ಹಾಕಿರೋಂಥ ಮಸಾಲೆ ಪದಾರ್ಥ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಎಲ್ಲ ಕಲಿಸ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇದು ಮಾಮೂಲಿ ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗೆ ಕಲಿಸ್ಕೋಬೇಕು, ಯಾಕಂದರೆ ಉಪ್ಪು ಎಲ್ಲ ಹಾಕಿರೋದ್ರಿಂದ ಸೊಪ್ಪು ನೀರು ಬಿಡೋವಂಥ ಚಾನ್ಸಸ್ ಇರುತ್ತೆ. ನೋಡಿ, ಈ ಹದಕ್ಕೆ ನಾವು ಕಲಸಿ ಇಟ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಮುಚ್ಚಿಟ್ಬಿಡೋಣ. ಒಂದು 1/4 ಗಂಟೆ ಅಥವಾ 20 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ. ಸಾಫ್ಟಾಗೆ ಬರುತ್ತೆ ಪರಾಟ ಹೀಗೆ ನೆನೆಸಿ ಮಾಡೋದ್ರಿಂದ. ನೋಡಿ, ಈಗ ಚೆನ್ನಾಗಿ ಹಿಟ್ಟು ನೆಂದಿದೆ. ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆನ ಮಾಡಿಟ್ಕೊಳ್ಳಿ. ನಾನು ಮಾಡಿರೋಂಥ ಮೆಜರ್ಮೆಂಟ್ಗೆ ಸುಮಾರು 6ರಿಂದ 7 ಪರಾಟ ಆಗಿತ್ತು. ನೋಡಿ, ಈಗ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಲಟ್ಟಿಸ್ಕೊಳ್ಳೋಣ. ನಾರ್ಮಲಾಗಿ ನಾವು ಚಪಾತಿಯಿಂದಲ ಯಾವ ರೀತಿ ಲಟ್ಟಿಸ್ತೀವೋ ಹಾಗೆಯೇ ಲಟ್ಟಿಸ್ಕೋಬೇಕಾಗತ್ತೆ. ಈವನ್ನಾಗೆ, ಒಂದು ಕಡೆ ದಪ್ಪ ಸಣ್ಣ ಆ ಥರ ಬೇಡ. ಗೋಧಿ ಹಿಟ್ಟನ್ನು ಮಧ್ಯದಲ್ಲಿ ಈ ರೀತಿ ಹಾಕ್ಕೊಂಡು ಲಟ್ಟಿಸ್ಕೊಬೋದು. ನಾವು ಇದ್ರ ಮೇಲೆ ಚೀಸ್ ಸ್ಲೈಸಸ್ನ ಇಟ್ಬಿಟ್ಟು ಫೋಲ್ಡ್ ಮಾಡಬೇಕು. ಹಾಗಾಗಿ ಆ ಚೀಸ್ ಸ್ಲೈಸ್ ಎಷ್ಟಾಗಲ ಇದೆಯೋ ಆ ಅಳತೆ ಮೇಲೆ ಇದನ್ನು ಗುಂಡಿಗೆ ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ, ಈಗ ಇದಾಗಿದೆ. ಇಷ್ಟು ದೊಡ್ಡದಾದರೆ ಸಾಕು ಅಂತ ಅನ್ನಿಸ್ತಾ ಇದೆ ನನಗೆ. ಇದಕ್ಕೆ ನಾವು ಚೀಸ್ ಸ್ಲೈಸ್ನ ಈ ರೀತಿ ಇಟ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಜೀರಾ ಪುಡಿನ ಉದುರಿಸ್ಕೋತಾ ಇದ್ದೀನಿ. ಈಗ ಈ ಚೀಸು ಕವರ್ ಆಗೋ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಕ್ವೇರ್ ಶೇಪಲ್ಲಿ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ 4 ಬದಿ ನೀಟಾಗೆ ಚೀಸೆಲ್ಲ ಮುಚ್ಚೋಗೋ ರೀತಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಪುನಃ ಲಟ್ಟಿಸ್ಕೊಳ್ಳೋಣ. ಮೇಲ್ಗಡೆ ಮತ್ತೆ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೋಬೇಕು. ನಾನು ಇದೇ ರೀತಿ ಆ ಸ್ಕ್ವೇರ್ ಶೇಪ್ನ ಹಾಗೆಯೇ ಮೇಂಟೈನ್ ಮಾಡ್ತಾಯಿದ್ದೀನಿ. 4 ಕಡೆ ಇದನ್ನು ಸ್ಟ್ರೆಚ್ ಆಗೋ ರೀತಿ ಲಟ್ಟಿಸ್ಕೊಬೇಕಾಗುತ್ತೆ. ಇದು ಸ್ಕ್ವೇರ್ ಶೇಪಲ್ಲೇ ಲಟ್ಟಿಸ್ಬೇಕಂತ ಏನೂ ಇಲ್ಲ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ರೌಂಡಾಗೂ ಲಟ್ಟಿಸ್ಕೋಬೋದಾಗತ್ತೆ. ಸ್ವಲ್ಪ ಡಿಫ್ರೆಂಟ್ ಶೇಪ್ ಇದ್ದರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೋಡಿ, ಇದು ಮಾಮೂಲಿ ಚಪಾತಿಗಿಂತ ಸ್ವಲ್ಪ ದಪ್ಪನೇ ಇರುತ್ತೆ. ಈಗಿದಾಗಿದೆ. ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಕೊಡುಕೊಂಡು ಕಾದಿರೋಂಥ ಕಾವಲಿ ಮೇಲೆ ಇದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಫ್ಲೇಮು ಲೋ ಟು ಮೀಡಿಯಮ್ ಇರಲಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂದೆ ಮುಂದೆ 2 ಕಡೆನೂ ಬೇಯಿಸ್ಕೋಬೇಕಾಗತ್ತೆ. ನಿಮ್ಗೇನು ಬೇಕೋ, ತುಪ್ಪ ಬೇಕಿದ್ರೆ ತುಪ್ಪನೋ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆನೂ ಸಹ ಹಾಕ್ಕೊಳ್ಬೋದು. ಇನ್ನಷ್ಟು ರಿಚ್ ಆಗುತ್ತೆ. ನೋಡಿ, ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಉಬ್ಬಿ ಬರ್ತಾ ಇದೆ. ಪೂರಿ ಥರ ಉಬ್ಕೊಳ್ಳುತ್ತೆ ಇದು, ಯಾಕಂದರೆ ಸೆಂಟ್ರಲ್ಲಿ ಚೀಸ್ ಹಾಕಿದ್ದೀವಲ್ಲ ಅದೆಲ್ಲ ಮೆಲ್ಟಾಗಿ ಪೂರಿ ಥರ ಇದು ಉಬ್ಬೋ ರೀತಿ ಆಗತ್ತೆ. ಚೆನ್ನಾಗಿ ಉಬ್ಬುತ್ತೆ ಇದು. ಹಾಗೆ ಹಿಟ್ಟು ಚೆನ್ನಾಗಿ ನೆನೆಸ್ಕೊಂಡಿದ್ರು ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಸಾಫ್ಟಾಗಿ ಪರಾಟ ರೆಡಿಯಾಗಿದೆ.
ಹಾಗೆಯೇ ಮಿಕ್ಕ ಹಿಟ್ಟಲ್ಲೆಲ್ಲ ನಾನು ಪರಾಟನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಸಿಯಾಗಿ ಆಗತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಪ್ರತಿಯೊಂದು ಪರಾಟನೂ ಉಬ್ತಾ ಇದೆ. ಹಾಗೆಯೇ ನಿಮಗೆ ಚೀಸ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನಾರ್ಮಲಾಗೆ ಚಪಾತಿ ರೀತಿ ಲಟ್ಟಿಸಿ ನೋಡಿ. ಈಗ ನಾನು ತವ ಮೇಲೆ ಹಾಕಿದ್ದೀನಲ್ಲ, ಇದಕ್ಕೆ ನಾನು ಯಾವುದೇ ರೀತಿ ಚೀಸೆಲ್ಲ ಹಾಕಿಲ್ಲ. ನಾರ್ಮಲ್ಲಾಗೆ ಚಪಾತಿ ಥರ ಲಟ್ಟಿಸಿ ಬೇಯಿಸ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ದೀವಿ, ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇನ್ನಷ್ಟು ಹೆಲ್ದಿಯಾಗಿರುತ್ತೆ. ಈಗ ಇದಕ್ಕೊಂದು ಡಿಪ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೊಸರು, ಶುಂಠಿ, ಕೆಂಪು ಮೆಣಸಿನ್ಕಾಯಿ ಮತ್ತು ಬೇಯಿಸಿ 1 ಕಪ್ಪಷ್ಟು ಕಾಬೂಲ್ ಕಡಲೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 5ರಿಂದ 6 ಕೆಂಪು ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಬೇಯಿಸಿರೋಂಥ ಕಾಬೂಲ್ ಕಡಲೆ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 1 ಕಪ್ಪಷ್ಟು ಗಟ್ಟಿ ಮೊಸರನ್ನು ಹಾಕೋಬೇಕು. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋ ಹಾಗೆ ರುಬ್ಕೋಬೇಕಾಗತ್ತೆ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಈಗ ನೋಡಿ, ರುಬ್ಬಿದಾಗಿದೆ. ಈ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು. ಈ ರೀತಿ ಸಿಲ್ಕಿ ಸ್ಮೂತಾಗಿ ರುಬ್ಕೋಬೇಕು. ಆಗ ಡಿಪ್ಪು ನಾವು ಪರಾಟೆ ಹಾಕ್ಕೊಂಡು ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ. ಈ ಡಿಪ್ಪು ಪರಾಟ ಒಂದಕ್ಕೆ ಅಲ್ಲ, ಬೇರೆ ಸ್ಯಾಂಡ್ವಿಚ್ಚು ಮತ್ತು ಕಟ್ಲೆಟ್ ಜೊತೆಗೆಲ್ಲ ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಕಾಬೂಲ್ ಕಡಲೆ ಬೇರೆ ಹಾಕಿರೋದ್ರಿಂದ ಪ್ರೋಟೀನ್ ಸಹ ಹೆಚ್ಚಾಗಿರುತ್ತೆ ಈ ಡಿಪ್ಪಿನಲ್ಲಿ. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಪರಾಟಗಳನ್ನೆಲ್ಲ. ಲಂಚ್ ಬಾಕ್ಸ್ಗೂ ಇದನ್ನು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ತುಂಬ ಹೊತ್ತು ಇಟ್ಟರೂ ಏನೂ ಗಟ್ಟಿ ಆಗೋದಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಪರಾಟ ಅಂತ. ಇದನ್ನು ಇನ್ನಷ್ಟು ಫ್ಲೇವರ್ಫುಲ್ ಮಾಡಬೇಕಂದ್ರೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ತಿಂದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಪ್ಲೇನ್ ಮೊಸರು ಜೊತೆಗೂ ತಿನ್ಬೋದು. ಹಾಗೆ ಜೊತೆಗೆ ಉಪ್ಪಿನಕಾಯಿ, ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಜೊತೆಗೂ ಸರ್ವ್ ಮಾಡ್ತಾಯಿದ್ದೀನಿ. ಉಪ್ಪಿನಕಾಯಿ ಜೊತೆಗೂ ತುಂಬ ರುಚಿಯಾಗಿರುತ್ತೆ. ಯಾಕಂದರೆ ನಾವು ಮಸಾಲ ಪೌಡರ್ಸ್ ಎಲ್ಲ ಹಾಕಿರೋದ್ರಿಂದ ಪರಾಟ ಜೊತೆಗೆ ಮೊಸರು ಉಪ್ಪಿನಕಾಯಿ ಜೊತೆನೂ ತಿಂದರೆ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಆಯಿತಾ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೂಪರ್ ಟೇಸ್ಟಿಯಾಗಿರೋಂಥ ಪನ್ನೀರ್ ಪಾಪ್ಕಾರ್ನ್ ರೆಸಿಪಿನ ಹಾಕ್ತಾಯಿದ್ದೀನಿ. ಮಿಸ್ ಮಾಡದೆ ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.